ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರ ಅಭಿಪ್ರಾಯ ಸಂಗ್ರಹಕ್ಕೆ ಡಿಕೆ ಸರ್ಕಾರ ಮುಂದಾಗಿದೆ. ರೈತರ ಮತ್ತು ಸರ್ಕಾರದ ನಡುವಿನ ಗೊಂದಲಕ್ಕೆ ಸಮಿತಿಯ ರಚನೆಯನ್ನ ಮಾಡಲಾಗುತ್ತೆ. ಸಮಿತಿಯಲ್ಲಿ ಯಾರಿರಬೇಕು, ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ಮಾಡಲಾಗುತ್ತೆ. 2 ತಿಂಗಳ ಒಳಗೆ ಸಮಿತಿ ರಚನೆಯನ್ನ ಸರ್ಕಾರ ಮಾಡುತ್ತೆ. ಈ ಸಮಿತಿಯ ವರದಿ ಬಂದ ಬಳಿಕ ಮುಂದಿನ ತೀರ್ಮಾನ ಏನು ಅನ್ನೋದು ತಿಳಿದು ಬರುತ್ತೆ. ಸಮಿತಿ ರಚನೆಯಾಗಿ ಆ ಒಂದು ರಿಪೋರ್ಟ್ ಕೊಡೋವರೆಗೂ ಕೂಡ ಭೂ ಸ್ವಾಧೀನ ಏನ್ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ರು, ಸಮೀಕ್ಷೆ ಮಾಡುವಂತದ್ದಾಗಿರಬಹುದು ಅಥವಾ ಇತರ ಚಟುವಟಿಕೆಗಳು ಅವೆಲ್ಲವೂ ಕೂಡ ಇದೀಗ ಸ್ಥಗಿತ ಮಾಡಲಾಗಿದೆ. ಅಂದ್ರೆ ನಿನ್ನೆ ನೀಡಿರುವಂತಹ ಹೇಳಿಕೆಯ ಪ್ರಕಾರವಾಗಿ ಒಂದು ಟೆಂಪ್ರವರಿಯಾಗಿ ಅದನ್ನು ಸ್ಟಾಪ್ ಮಾಡಲಾಗುತ್ತೆ ಸಮಿತಿ ರಚನೆಯಾಗಿ ರಿಪೋರ್ಟ್ ಕೊಡೋವರೆಗೂ. ಈ ನಡುವೆ ಈಗ ಮತ್ತೊಂದಿಷ್ಟು ಗೊಂದಲಗಳು ಶುರುವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ಮಾತನಾಡುವಂತ ಸಂದರ್ಭದಲ್ಲಿ ನಿನ್ನೆ ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ. ಆ ಸಂದರ್ಭದಲ್ಲಿ ಹೇಳ್ತಾರೆ, ಇದು ಬಲವಂತದ ಪ್ರಕ್ರಿಯೆ ಅಲ್ಲ ಅನ್ನುವಂತಹ ಮಾತನ್ನ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತು ನಿಜಾನ ಅಥವಾ ಅಧಿಕಾರಿಗಳ ಮಾತು ನಿಜಾನ ಅನ್ನುವಂತಹ ಗೊಂದಲ ಜೊತೆಗೆ ಪ್ರಶ್ನೆಗಳು ಮೂಡ್ತಾ ಇದೆ. ಇದಕ್ಕೆ ಸರ್ಕಾರವೇ ಸ್ಪಷ್ಟೀಕರಣವನ್ನ ನೀಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ರೈತರು ತಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಬೇರೆ ವಿಚಾರಗಳಿಗೆ ಸಮೀಕ್ಷೆ ಅನ್ನುವಂಥ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಪೊರಕೆ ಏಟನ್ನ ಕೂಡ ನೀಡ್ತಾ ಇದ್ದಾರೆ. ಇದು ರೈತರ ಆಕ್ರೋಶ. ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇರುವಂಥದ್ದು ಬಲವಂತದ ಪ್ರಕ್ರಿಯೆ ಅಲ್ಲ ಅಂತ ಹೇಳಿ. ಹಾಗಾಗಿ ಸರ್ಕಾರವೇ ಸ್ಪಷ್ಟೀಕರಣ ನೀಡಬೇಕು ಒಂದು. ಇನ್ನೊಂದು, ಈ ಒಂದು ಚಿಂತನೆ ಸಿಎಂಗೆ ಬಂದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಂದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯಾದಂತಹ ಪ್ಲಾನ್ ಮಾಡಲಾಯ್ತಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ದೇವೇಗೌಡರು ಕೂಡ ಒಂದು ಗಡುವನ್ನ ಕೊಡ್ತಾರೆ. ಒಂದು ವೇಳೆ ನೀವೇನಾದರೂ ಇದಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಸ್ವತಃ ನಾನೇ ಬಂದು ಪ್ರತಿಭಟನೆಗೆ ಇಳಿತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ. ಹೆಬ್ಬಾರ್, ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಜಟಾಪಟಿಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲೂ ಕೂಡ ನಿನ್ನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ನಲ್ಲಿ ಮಾತನಾಡಿರುವಂತಹ ಮಾತುಗಳು ಇದೀಗ ಬಹಳಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರಾ? ಈಗ ಆಗ್ತಾ ಇರುವಂತಹ ಸರ್ಕಮ್ಸ್ಟೆನ್ಸ್ ನಿಂದ ಬಚಾವಾಗೋದಕ್ಕೆ ಹೇಗೆ? ದಿವ್ಯಾ, ಈ ಒಂದು ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಡಿಕೆ ನಡುವೆ ಅಬದ್ಧವಾಗಿ ಕೂಡ ಮಾಡ್ತಾ ಇದ್ದಾರೆ. ಇದನ್ನ ಈ ಒಂದು ಸಂದರ್ಭದಲ್ಲಿ ದೇವೇಗೌಡರು ಸಹಿತ ಪ್ರತಿಭಟನೆ ಮುಂದಾಗ್ತಿದೆ. ಸರ್ಕಾರ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರೆದಿದ್ದ ಪಕ್ಷದಲ್ಲಿ ಅಂತ ಮಾತನ್ನ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಈಗ ಸಿಎಂ ಡಿಕೆ ಶಿವಕುಮಾರ್ ಒಂದು ಪ್ಲಾನ್ ಮಾಡಿದ್ದಾರೆ. ಇಲ್ಲಿ ತಕ್ಷಣಕ್ಕೆ ಹಿಂದೇಟ್ ಹಾಕಿದ್ರೆ ಇನ್ನು ನಿಕುದಂಗ ಆಗುತ್ತೆ. ಯೋಜನೆಯನ್ನು ಕೈ ಬಿಡ್ತೀವಿ, ಸ್ಥಗಿತ ಮಾಡ್ತೀವಿ ಅಂತ ಹೇಳಿದ್ರೆ ಅದರಲ್ಲೂ ಡಿಕೆ ಶಿವಕುಮಾರ್ ಅವರಿಗೆ ಮುಖಬಂಧ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಮುಂದುವರಿಸ್ತೀನಿ ಅಂತಂದ್ರೆ ರೈತರ ಹೋರಾಟ ಜೋರಾಗಿದೆ. ಇದು ಈಗ ಒಂದು ಏರಿಯಾದಲ್ಲಿ ಶುರುವಾಗಿದೆ. ಇನ್ನು ಬೇರೆ ಬೇರೆ ಹಳ್ಳಿ ಹೋದಾಗ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಸೇರಿ ಮತ್ತೆ ಪ್ರತಿಭಟನೆ ಮಾಡ್ತಾರೆ. ಇವಾಗ ದೊಡ್ಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಕಲಿತೆ. ಈ ಒಂದು ಕಾರಣಕ್ಕಾಗಿ ಇದನ್ನ ಹೇಗಾದ್ರೂ ಮಾಡಿ ಮಾಡಲೇಬೇಕು. ಅದು ಈ ಒಂದು ವಿಚಾರದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಇದನ್ನ ದೂರ ಆಗ್ಬೇಕು ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿಎಂ ನಿನ್ನೆ ಮಾತಾಡ್ತಾ ಹೇಳ್ತಾ ಇರೋಂಥದ್ದು, ನನಗೆ ಈ ಯೋಜನೆ ಮಾಡಲೇಬೇಕು, ಇದು ನಮ್ದೇ ಬೇಕು, ಆದ್ರೆ ಯಾವ ಆಲೋಚನೆ ಕೂಡ ನನಗಿಲ್ಲ. ರೈತರ ಕೊಟ್ಟರೆ ಮಾಡೋದು, ಇಲ್ಲಾಂದ್ರೆ ಇಲ್ಲ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಹೀಗಾಗಿ ರೈತರಿಂದ ಅಭಿಪ್ರಾಯವನ್ನು ಸಂಗ್ರಹಿಸೋದರ ಕಾರಣಕ್ಕಾಗಿ ಸಮಿತಿಯನ್ನು ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸಮಿತಿಯನ್ನು ತಕ್ಷಣಕ್ಕೆ ರಚನೆ ಆಗುತ್ತೆ. ಇಲ್ಲ, ಸಮಿತಿ ರಚನೆಗೆ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಆನಂತರದಲ್ಲಿ ಸಮಿತಿ ವರದಿ ಕೊಡ್ಲಿಕ್ಕೆ ಅದಕ್ಕೊಂದಿಷ್ಟು ಸಮಯ ಬೇಕು. ಸಮಿತಿಗೆ ಒಂದು ಗಡುವನ್ನು ಕೊಟ್ಟು ರಚನೆ ಮಾಡಿ ಕಾರ್ಯ ಮಾಡಿದ್ರು ಸಹಿತ ಪೂರ್ಣ ಆಗಿಲ್ಲ, ಇನ್ನು ಸಮೀಕ್ಷೆ ಪೂರ್ಣ ಆಗಿಲ್ಲ ಅಂತ ಹೇಳಿ ಮತ್ತೆ ಅದರ ಅವಧಿ ವಿಚಾರ ಮತ್ತೊಂದಿಗಾಗಲಿ ಸರ್ಕಾರದ ಅವಧಿನೇ ಬಹುತೇಕ ಮುಗಿತಾ ಬಂದಿರುತ್ತೆ. ಚುನಾವಣಾ ಸಂದರ್ಭ ಈ ಒಂದು ಕಾರಣಕ್ಕಾಗಿ ಸಿಎಂ ಇದರಲ್ಲಿ ಕಾಣಿಸ್ತಾ ಇದೆ. ಅದು ಸಾಯಬಾರ್ದು, ತೋಲು ಮುರಿಬಾರ್ದು ಅನ್ನೋ ಹಾಗೆ ಯೋಜನೆಯನ್ನು ಕೈ ಬಿಡೋದು ಇಲ್ಲ. ಹಾಗಂತ ಬಲವಂತವಾಗಿ ರೈತರಿಂದ ಭೂಮಿ ತಿಳ್ಕೊಂಡ್ರು ಈ ಒಂದು ಯೋಜನೆ ಈಗ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಒಂದು ವೇಳೆ ಸಮಿತಿಯನ್ನ ರಚನೆ ಮಾಡದೆ ಹಾಗೆ ಮುಂದುವರಿಸಿದ್ರೆ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಡೆಸಬೇಕು. ಒಂದು ವೇಳೆ ಇಲ್ಲಿ ಸಮಿತಿ ವರದಿ ಕೊಡೋದಕ್ಕೆ ವಿಳಂಬ ಆದಕ್ಕೆ ಸಹಿತ ಅದು ನೇರವಾಗಿ ಸಿಎಂ ಮೇಲೆ ಹೊರಟಬಹುದು. ಈ ಎಲ್ಲ ಕಾರಣಕ್ಕಾಗಿ ಒಂದು ಮಾಡಿದಾರ ಅಂತ ಕೇಳ್ತಾ ಇದೆ. ಒಂದು ಗೊಂದಲ ಇರೋದೇ ರೈತರಿಗೆ. ಈಗ ಒಂದ್ ಕಡೆಯಲ್ಲಿ ಸಿಎಂ ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಅಧಿಕಾರಿಗಳು ನೋಟಿಫಿಕೇಶನ್ ಅನ್ನು ಮಾಡ್ತಾ ಇದ್ದಾರೆ. ಈ ಒಂದು ಗೊಂದಲಕ್ಕೆ, ಈ ಒಂದು ಸಮಸ್ಯೆಗೆ ಸರ್ಕಾರವೇ ಅಥವಾ ಮುಖ್ಯಮಂತ್ರಿಗಳೇ ಏನು ಅಂತೇಳಿ ಪರಿಹಾರವನ್ನು ಹೇಳಬೇಕಾಗಿದೆ. ಆ ಸಮಸ್ಯೆಯನ್ನು ಪರಿಹರಿಸುವ ವಿಚಾರದಲ್ಲಿ ಸ್ಪಷ್ಟನೆಯನ್ನು ಅವರೇ ಕೊಡಬೇಕಾಗಿದೆ.
ಓಕೆ, ಥ್ಯಾಂಕ್ ಯು ಹೆಬ್ಬಾ ನಿಮ್ಮೆಲ್ಲ ಮಾಹಿತಿಗಾಗಿ.